ಇಲ್ಲ. ಈ ರಾಜೀವ್ ಗಾಂಧಿ ಲೇಔಟ್ನ ಹಸ್ತಾಂತರಿಸಿದ್ದಾರೆ. ಅದ್ರ ಬಗ್ಗೆ ರೂಪಕಲಾ ಮೇಡಮ್ನವರು ಬರ್ತಾ ಇದ್ದಾರೆ. ಮತ್ತು ಒಂದು 2-3 ಫೈಲ್ ಇದೆ. ಮತ್ತು ನಾವು ಬಂಗಾರಪೇಟೆ ಇದು KGF ಡಿವೈಡ್ ಮಾಡ್ತಾ ಇರೋ ಬಗ್ಗೆನೂ ಒಂದು ವಿಷಯ ಇದೆ. ಅದಕ್ಕೇನೋ ಬೇಕಾದ ಡಾಕ್ಯುಮೆಂಟ್ ಕೊಡಬೇಕು ಅಂತ. ಅದನ್ನು ಇಬ್ಬರು MLA ಬರಬೇಕಾದ್ರೆ ನಮ್ಮ MLA ಅವರು ಇವತ್ತೇನೋ KDFCL ಮೀಟಿಂಗ್ ಇದೆ ಅಂತೇಳಿ ಅವ್ರು ಬೆಂಗಳೂರಿಗೆ ಹೋಗಿದ್ರೆ ರೂಪಾ ಮೇಡಮ್ ಅವ್ರು ಬರ್ತಾ ಇದ್ದಾರೆ. ಸರ್, ಈಗ ನೀವು ಬಂದ ನಂತರ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಟ್ ಗೌರ್ಮೆಂಟಿಂದ ಇಲ್ಲಿ ಅನುದಾನ ಕೊಡೋದಿಲ್ಲ. ನಾವೆಲ್ಲ ಮಿನಿಸ್ಟರ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದ್ವಿ. ನಾನು ಕಮಿಷನರು ಮೇಡಮ್ ಅವ್ರ ಮುಖಾಂತರ ಹೋದ್ವಿ, ನಮ್ಮ ಶಾಸಕರ ಮುಖಾಂತರ ಹೋದ್ವಿ. ಅವ್ರು ಏನು ಹೇಳ್ತಾರೆ, ಇಲ್ಲೇ ಜನ್ರೇಟ್ ಮಾಡಬೇಕು ಅಂತಾರೆ. ಆ ಜನ್ರೇಟ್ ಮಾಡೋ ಬಗ್ಗೆ ನಮಗೇನು ಅರ್ಥ ಆಗಲಿಲ್ಲ ಸ್ಟಾರ್ಟಿಂಗು. ಈಗ ಅರ್ಥ ಆಯಿತು ಲಾಸ್ಟ್ ಮೀಟಿಂಗಲ್ಲಿ. ಈಗ ನಾವೇನು ಮಾಡಿದ್ದೀವಿ, ಒಂದು 51 CS ಇಟ್ಟಿದೆ ಪ್ರಾಧಿಕಾರದ್ದು. ಮತ್ತು 1 ಎಕರೆ 17 ಗುಂಟೆ ರಾಜೀವ್ ಗಾಂಧಿ ಲೇಔಟಲ್ಲಿದೆ. ಆ ಲೇಔಟಲ್ಲಿ ಅವ್ರ ಹೆಸರಲ್ಲೇ ಇತ್ತು. ಓನರ್ ನಾವು ಪರ್ಚೇಸ್ ಮಾಡಿದ್ರಲ್ಲ ಅವ್ರ ಹೆಸರಲ್ಲೇ ಇತ್ತು. ನಾನು ಬಂದ ಮೇಲೆ ಪ್ರಯತ್ನ ಮಾಡಿ ಅವ್ರ ಹೆಸರಿಂದ AC ಮೇಡಮ್ ಹತ್ರ ಹೋಗಿ ನಮ್ಮ ಹೆಸರಿಗೆ ಆದೇಶ ಮಾಡಿಸ್ಕೊಂಡ್ಬಂದು KGF ತಹಸೀಲ್ದಾರ್ ಮೇಡಮ್ ಹತ್ರ ಬಂದು ಆಯುಕ್ತರ ಹೆಸರಿಗೆ ನಾವು ಈಗ RTC ಕೊಡಿಸಿದ್ದೀವಿ. ಈಗ CS ಐಟಿಗಳು ಮತ್ತು ಈ 1 ಎಕರೆ 17 ಗುಂಟೆ ನಾವು ಇವಾಗ ಆಕ್ಷನ್ ಮಾಡ್ತೀವಿ. ಈ ಮೀಟಿಂಗಲ್ಲಿ ಇಟ್ಟಿದ್ದೀವಿ. ಈ ಮೀಟಿಂಗ್ ಆಗಿದ ತಕ್ಷಣ ನೆಕ್ಸ್ಟ್ ವೀಕಲ್ಲಿ ನಾವು ಆಕ್ಷನ್ ಮಾಡ್ತೀವಿ. ನಿಮ್ಮ ಮುಖಾಂತರನೇ ಆಕ್ಷನ್ ಮಾಡಿ ಯಾರು ತಗೊಳ್ತಾರೋ ಅದನ್ನು ನಾವು ಡೆವಲಪ್ಮೆಂಟ್ಗೆ ಯೂಸ್ ಮಾಡೋಣ ಅಂತ ಇಲ್ಲಿಗೆ ತಂದಿದ್ದೀವಿ. 5-6 ತಿಂಗಳಾಯ್ತು ಈ ಕೆಲಸ ಪ್ರೋಸೆಸ್ ಆಗಿ. ಈಗ ಒಂದು ಹಂತಕ್ಕೆ ಬಂದಿದೆ. ನೆಕ್ಸ್ಟ್ ವೀಕಲ್ಲಿ ಡೆಫಿನೆಟ್ಲಿ ನಾವು ಆಕ್ಷನ್ ಪ್ಲಾನ್ ಮಾಡ್ತಾಯಿದ್ದೀವಿ ಸರ್. ₹100 ನಮಗೆ ಇದು ಬರುತ್ತೆ ಪ್ರಾಧಿಕಾರಕ್ಕೆ ಆದಾಯ. 20 ಕೋಟಿನ ನಾವು ಮತ್ತೆ ಬಜೆಟ್ ಮೀಟಿಂಗ್ ಮಾಡಿ 2 ಶಾಸಕರ ಸಮ್ಮುಖದಲ್ಲಿ ಏನೇನು ಮಾಡಬೇಕಂತೇಳಿ KGFಗೆ ಎಷ್ಟು ಬಂಗಾರಪೇಟೆಗೆ ಎಷ್ಟು ನಿರ್ಣಯಿಸಿ ನಾವು ಅದನ್ನು ಬಜೆಟ್ ಮಾಡ್ತೀವಿ ಸರ್. ಮಾಡಿ ನಾವು ಬಂದ ಮೇಲೆ ಇಂಥದ್ದು ಮಾಡಿದ್ರು ಅಂತ ಹೇಳೋದು ಅನ್ನೋ ಥರ ನಾವು ಆ ಲೆವೆಲ್ಗೆ ಎತ್ಕೊಂಡ್ಬಂದಿದ್ದೀವಿ ಸರ್. ಈಗ ನಾನು ಅದನ್ನು 2 ತಿಂಗಳಾಯಿತು ಮಟ್ಟ ಹಾಕಿದ್ದೀನಿ. ಈಗ ನೀವೇ ಕಸ್ಟಮರ್ ನೀವೇ ಇಂಟ್ರೂ ಮಾಡ್ಬೋದು, ಯಾರಿಗಾದ್ರೂ ದುಡ್ಡು ಕೊಡ್ತಾ ಇದ್ದೀರಿ ಅಂತ. ಯಾರಾದರೂ ನಾನು ದುಡ್ಡು ಕೊಟ್ಟಿದ್ದೀನಿ ಅಂದರೆ ಅದಕ್ಕೆ ನಾನೇ ಹೊಣೆ ಸರ್. ಈಗ ಮಾಡಬೇಕಂದ್ರೆ ಇಲ್ಲಿ ನನಗೆ ಗಮನಕ್ಕೆ ಏನೂ ಬರ್ತಿರ್ಲಿಲ್ಲ. ಸಣ್ಣ ಪುಟ್ಟು ಏನಂದರೆ ಎಕ್ಸಾಂಪಲ್ ಯಾರೋ ಒಬ್ರು ನೀವು ಸುದರ್ಶನ್ ಅಂದ್ಕೊಳ್ಳಿ ಬರ್ತಾರೆ. ನಿಮ್ಮಷ್ಟು ನೀವು ಅಲ್ಲಿ ಫೈಲ್ ಕೊಡ್ತೀರಾ, ಅವರಷ್ಟು ಅಲ್ಲಿ ಫೈಲ್ ನಿಮಗೆ ಮುಗಿಸ್ಕೊಟ್ಬಿಟ್ಟು 2,000-3,000 ಲಂಚ ತೊಗೊಳೋದು ಅದೆಲ್ಲ ನನಗೆ ಗಮನಕ್ಕೆ ಬಂತು. ಅದಕ್ಕೆ ನಾವು ಪ್ರಾಕ್ಟಿಕಲ್ ಆಗಿರೋಣ. ಇದು ಕೆಟ್ಟ ಹೆಸರು ಬೇಡ. ನಾವಿರೋದು ಒಂದು 10-15 ತಿಂಗಳಲ್ಲಿ ನಾವು ಒಳ್ಳೆಯ ಹೆಸರನ್ನು ಕೆಡಿಸ್ಕೊಂಡು ಹೋಗಬಾರ್ದು ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಕಚೇರಿ ಚೇಂಜ್ ಮಾಡಿದ್ವಿ. ಈಗೇನಾಗಿದೆ, ಸುದರ್ಶನ್ ಅವರು ಒಳಗೆ ಬಂದರೂ ನನಗೆ ಗೊತ್ತಾಗುತ್ತೆ. ನಾನೇ ಕರಿತೀನಿ ಸುದರ್ಶನ್ ಅವ್ರನ್ನ, ಬನ್ನಿ ಸರ್ ಏನು ಕೆಲಸ ಬಂದರೆ ಏನು ಕೆಲಸ ಅಂತ ನಾನೀಗ ಪ್ರತಿಯೊಬ್ಬ ಕಸ್ಟಮರ್ನು ಕೇಳ್ತಾ ಇದ್ದೀನಿ. ಏನು ಕೆಲಸಕ್ಕೆ ಬಂದಿದ್ದೀರಾ, ನಾನು ಟ್ಯಾಕ್ಸ್ ಕಟ್ಟೋಕ್ಕೆ ಬಂದಿದ್ದೀರಾ, ಇಲ್ಲ ಯಾವುದಾರ ಸೈಟ್ ಲೈಸೆನ್ಸ್ ಮಾಡ್ಕೊಳ್ಳೋಕೆ ಬಂದಿದ್ದೀರಾ, ಆಗಲೇ ಬೆಲ್ ಹೊಡೆದು ಕಮಿಷನ್ ಕರೆಸ್ತೀನಿ, ನೋಡಿರಿ ಇದನ್ನು ಫೀಸ್ ಕಟ್ಕೊಂಡು ಮಾಡಿಸ್ಕೊಡ್ಬೇಕು ಅಂತ ನನಗೊಂದು ಅದೊಂದು ಒಳ್ಳೆಯ ಹೆಸರು ಬರೋ ಥರ ಮಾಡ್ಕೊಂಡಿದ್ದೀನಿ ಈಗ. ಯಾಕೆ ಅಂದರೆ ಯಾರಾದರೂ ಬಂದರೆ ಸ್ಯಾಟಿಸ್ಫೈಡ್ ಆಗಿ ಹೋಗ್ತಾರೆ. ಈಗ ಏನು ಕಮಿಷನ್ ಕೊಡಬೇಡಿ ಅಂತ ನಾನೇ ಖುದ್ದು ಹೇಳ್ತಾ ಇದ್ದೀನಿ. ಯಾರು ಕೊಡ್ತಾನೂ ಇಲ್ಲ. ಏನಾದರೂ ಕೊಡೋಂಗಿದ್ರೆ ಪ್ರೀತಿಯಿಂದ 1,000-2,000 ಮಾಣಿಕಮ್ಮ ಅವರೆಲ್ಲ ಏಜ್ಡ್ ಪರ್ಸನ್ಸ್ ಅವ್ರು ಕೊಟ್ಟು ಹೋಗ್ಲಿ ಅಂತ ನಾನೇ ಹೇಳ್ತಾ ಇದ್ದೀನಿ. ಬಾಕಿ ಲಂಚ ಅಂತ ಕೇಳಿದ್ರೆ 9 ಪೈಸೆ ಕೊಡಬಾರ್ದು ಕೊಡು ಅಂತ ಹೇಳಿದ್ದೀನಿ. ನಾನು ಹೇಳೋದೇನೆಂದರೆ ಸುಮ್ಮನೆ ಊಹಾಪೋಹೆ ಬೇಡ. ಅಲ್ಲಿ 10 ಲಕ್ಷ ಕೊಟ್ರಂತೆ, 1 ಲಕ್ಷ ಕೊಟ್ರಂತೆ, ಕಮಿಷನರ್ಗೆ 2 ಲಕ್ಷ ಕೊಟ್ರಂತೆ, ಇದೆಲ್ಲ ಬೇಡ. ನಾನು ಡೈರೆಕ್ಟ್ ನಿಮ್ಮ ಮುಖಾಂತರ ಏನು ಹೇಳ್ತೀನಿ, ಯಾರಿಗೂ ಏನೂ ಕೊಡೋದು ಬೇಡ. ನಿಮ್ದು ಏನು ಫೀಸ್ ಇದೆ ಅದು ಕೊಡಿ. ನಿಮ್ಗೆ ಇಷ್ಟ ಇದ್ದರೆ ಇಲ್ಲಿ ಪೇಮೆಂಟ್ ಇಲ್ಲ ಪಾಪ, ಕ್ಯಾಶುವಲ್ ಲೇಬರ್ಸ್ ಇದ್ದಾರೆ, 1,000-2,000 ಕೊಟ್ಟೋಗಿ ನೋ ಪ್ರಾಬ್ಲಮ್. ಅವರು ಇಷ್ಟು ಕೊಡೋದು, ಲಂಚ ಅಂತ ಯಾವುದು ಕೊಡಬೇಡಿ ಅಂತ ನಾನು ನಿಮ್ಮ ಮುಖಾಂತರ ತಿಳಿಸಿ. ನಾವು ನಮಗೆ ಅದು ಬರೋದಿಲ್ಲ. ನಾವೆಲ್ಲ ಮಟ್ಟದಲ್ಲೂ ಟ್ರೈ ಮಾಡಿದ್ದೀವಿ, ನಾನು ಕಮಿಷನರ್ ಹೋಗಿ. ಅದೇನೆಂದರೆ ಖರಾಬ್ ಬರುತ್ತೆ, ಅದು ತಹಸೀಲ್ದಾರ್ ಅವ್ರಿಗೆ ಬರುತ್ತೆ. ತಹಸೀಲ್ದಾರ್ ಅವ್ರಿಗೆ ಲೆಟ್ರ್ ಕೊಟ್ಟಿದ್ದೀವಿ, ನೀವು ಇದನ್ನು ಆಕ್ಷನ್ ಮಾಡಬೇಕು ಅಂತ. ಮತ್ತು ಪಿ ಡಿ ಒ ಇದಾರಲ್ಲ DKD ಅವರು, ಅವ್ರಿಗೂ ಲೆಟ್ರ್ ಕೊಟ್ಟಿದ್ದೀವಿ, ಇದನ್ನು ಡೆಮೊಲೇಷನ್ ಮಾಡಿಸಿ ಅಂತ. ನಮ್ಗೆ ರೈಟ್ಸ್ ಬರೋದಿಲ್ಲ. ನಮ್ಗೆ ಯಾಕೆ ಬರೋದಿಲ್ಲ ಅಂದರೆ ಅದು ಯಾರ ಹೆಸರಲ್ಲೂ ಲ್ಯಾಂಡ್ ಇಲ್ಲ. ಅರ್ಥ ಇದೆ ಸರ್? ಗೌರ್ಮೆಂಟ್ ಲ್ಯಾಂಡ್ಗೆ ಬಾಸ್ ಇವರೇ, ಯಾರೋ ತಹಸೀಲ್ದಾರ್ ಅವರು. ಪ್ರಾಧಿಕಾರಕ್ಕೆ ಬರೋದಿಲ್ಲ. ಸಿಟಿ ಲಿಮಿಟ್ಸಲ್ಲಿ ಬರುತ್ತೆ, ನಮಗೂ ಬರುತ್ತೆ, ನಗರಸಭೆ ಕಮಿಷನರ್ಗೂ ಬರುತ್ತೆ. ಆ DKD ಏನಾಗುತ್ತೆ, ಒಂದು ತಹಸೀಲ್ದಾರ್ ಆಕ್ಷನ್ ಮಾಡಬೇಕು, ಒಂದು PDO ಮಾಡಬೇಕು. ಇಬ್ಬರಿಗೂ ಲೆಟ್ರ್ ಕೊಟ್ಟಿದ್ದೀವಿ ನಾವು. ನಾವೇ ಹೋಗಿ ಕೆಲವ್ರನ್ನ ಬೆದರಿಸಿದ್ದೀವಿ, ದಯವಿಟ್ಟು ಇದು ಮಾಡಬೇಡಿ ಅಂತ. ರೋಡ್ ಮಾಡ್ತಾ ಇದ್ದವ್ರನ್ನ ಸ್ಟಾಪ್ ಮಾಡಿಸಿದ್ದೀವಿ. ನಮ್ಮದು ಏನೇನಿದೆ ಪ್ರಾವಿಷನ್ಸ್ ಅದೆಲ್ಲ ನಾವು DKD ಬಗ್ಗೆ ಹೇಳಿದ್ದೀವಿ.
ನಿಮಗೂ ಡೀಟೇಲ್ಸ್ ಕೊಟ್ಟಿದ್ದೀವಿ, ಶಾಸಕರ ಗಮನಕ್ಕೆ ತಂದಿದ್ದೀವಿ. ಶಾಸಕರು ಇದು ಸೆಷನ್ ಆಗಿದ ತಕ್ಷಣ ನಾನೇ ಅಲ್ಲಿ ಲ್ಯಾಂಡ್ಗೆ ಹೋಗಿ ತಾಯಿದಾರ ಜೊತೆ ಅಧಿಕಾರಿಗಳ ಜೊತೆ ಹೋಗಿ ಅದನ್ನು ಕಾಂಪೌಂಡ್ ಹಾಕ್ಸ್ತೀನಿ ಅಂತ ನಮಗೆ ಹೇಳಿದ್ದಾರೆ. ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ ಏನೇನು ಆಗಿದೆ ಅಲ್ಲಿ ಅಂತ. ಅದರಿಂದ ನಾವೇನು ಮಾಡ್ತಾಯಿದ್ದೀವಿ, ಶಾಸಕರು ನೆಕ್ಸ್ಟ್ ವೀಕಲ್ಲಿ ಬಂದೇ ಬರ್ತಾರೆ. ಆ ಲ್ಯಾಂಡ್ ಎಲ್ಲೆಲ್ಲಿ ಖರಾಬಿದೆ ತಾಯಿದಾರ ಬರ್ತಾರೆ ಜೊತೆಯಲ್ಲಿ, ಅಷ್ಟಕ್ಕೂ ಫೆನ್ಸಿಂಗ್ ಆಗೋ ಕೆಲಸ ನಾವು ನಮ್ಮ ಶಾಸಕರು ಮಾಡ್ತಾಯಿದ್ದಾರೆ. ಅದು ನಿಮ್ಮ ಮುಂದೆನೂ ಹೇಳಿದ್ದಾರೆ, ಒಂದು ಸಾರಿ ಕೇಳಿದ್ರಲ್ಲ, ಅವ್ರಿಗೆ ಟೈಮ್ ಸಿಗ್ತಾಯಿಲ್ಲ. ಅದರಿಂದ ನೆಕ್ಸ್ಟ್ ವೀಕಲ್ಲಿ ಏನೋ ಒಂದು ಟೈಮ್ ತಗೊಂಡು ಸೇಮ್ ಆ ಜಮೀನಲ್ಲೇ ಹೋಗಿ ಇದು ಇಂಥದ್ದು ಅಂತೇಳಿ ಮನವರಿಕೆ ಮಾಡ್ತೀವಿ ಜನಗಳಿಗೆ, ಯಾರು ಪರ್ಚೇಸ್ ಮಾಡದಿರೋ ಹಾಗೆ. ಅದು ಶಾಸಕರು ನಮಗೂ ಹೇಳಿದ್ದಾರೆ, ನಿಮಗೂ ಹೇಳಿದ್ದಾರೆ, ನನಗೆ ಮುಂಚೆ ಹೇಳಿದ್ರು ನಿಮಗೆ, ಕರೆಕ್ಟಾ? ಈಗ ಅದನ್ನು ಮಾಡಿಸ್ತೀವಿ ನಾವು ನಮ್ದು ಏನಿದೆ ಸರ್, ನಮ್ಮ ರೋಲ್ ಏನೇನಿದೆಯೋ ನಾವು ಕೂಲಂಕುಷವಾಗಿ ಮಾಡಿದ್ದೀವಿ. ಲಾಸ್ಟಿಗೆ ತಹಸೀಲ್ದಾರೆಲ್ಲ ಯಾರೂ ಆಕ್ಷನ್ ಮಾಡಿಲ್ಲ. ರಶ್ಮಿ ಮೇಡಮ್ ಇರುವಾಗ ಒಂದು ಟ್ರನ್ಸ್ ಹೊಡೆದು ಹೋದ್ಲು, ಮತ್ತೆ ತಹಸೀಲ್ದಾರ್ಗಳು ಬಂದವರು ಯಾರೂ ಬಂದಿಲ್ಲ. ಹಂಗಾಗಿ ನಾವೇನು ಮಾಡಿದ್ವಿ, ನೇರವಾಗಿ ಶಾಸಕರ ಗಮನಕ್ಕೆ ತಂದಿದ್ದೀವಿ. ಈ ಥರ ತುಂಬ ಅರಾಜಕತೆ ಮಾಡ್ತಾಯಿದ್ದಾರೆ. 57, 28 ಇದೆಲ್ಲನೂ ಬೇನಾಮಿಯಾಗಿ ಮನೆ ಮಠ ಕಟ್ತಾಯಿದ್ದಾರೆ, ಯಾರು ಕೇಳೋರಿಲ್ಲ, ಮತ್ತು ಯಾವ ಖಾತೆನೂ ಇಲ್ಲ. ಹೇಗೆ ಮನೆಗಳು ನಿರ್ಮಿಸ್ತಾ ಇದ್ದಾರೆ ಅಂದರೆ, ನೋಡಪ್ಪ ನಾನು ನೋಟಿಸ್ ಕೊಡಿಸ್ತೀನಿ, ನನ್ನ ಮುಂದೆನೇ ಡೆಮಾಲೇಷನ್ ಮಾಡಿಸ್ತೀನಿ ಅಂತ ಕೂಡ ನಿಮ್ಗೆ ಹೇಳಿದ್ದಾರೆ, ನನಗೂ ಹೇಳಿದ್ದಾರೆ. ಈ ವೀಕಲ್ ಅದಾಗುತ್ತೆ ಸರ್. ನಮಗೆ ನಿಮ್ಗೆ ಗೊತ್ತಿದೆ, ನಾನು ಒಂದು ಸಮಾಜ ಸೇವಕನಾಗಿದ್ದೀನಿ. ನನಗೆ ದೇವರೆಲ್ಲ ಕೊಟ್ಟಿದ್ದಾರೆ. ಈ 5 ಹೊತ್ತು ಇಸ್ಕೊಳ್ಳೋದು ನನಗೆ ಅಭ್ಯಾಸ ಇಲ್ಲ. ನನಗೆ ಇವಾಗ ಸ್ಯಾಟಿಸ್ಫೈಡ್ ಆಗಿದೆ 2 ಮಂತ್ಸಿಂದ. ಯಾಕಂದರೆ ನನ್ನ ಗಮನಕ್ಕೆ ಯಾರೋ ಬಂದು ಕಾಸು ಕೊಡ್ತಾಯಿದ್ದೀನಿ ಅಂತ ಹೇಳ್ತಾ ಇಲ್ಲ. ಸರ್, ಲೇಔಟ್ ಮಾಡೋರ ಹತ್ರ ಈಸ್ಕೊಳ್ಳಿ 20,000 30,000 ನಾನೇ ಹೇಳ್ತೀನಿ. ಬಡವ್ರ ಹತ್ರ 100 ರೂಪಾಯಿ ಮುಟ್ಟಬಾರ್ದು. ಯಾಕಂದರೆ ಈ ಲೇಔಟ್ ಮಾಡೋರೆಲ್ಲ ದಲ್ಲಾಳಿಗಳು, ಕಾಸು ಸಂಪಾದನೆ ಮಾಡೋವಂಥವ್ರು. 100 ರೂಪಾಯಿಗೆ 200 ರೂಪಾಯಿ ಸಂಪಾದನೆ ಮಾಡೋ ಅಂಥವ್ರು ಕೊಡಲಿ, ನೋ ಪ್ರಾಬ್ಲಮ್ ಸರ್. 10-20 ಕೊಡಲಿ. ಈ ಬಡವರು ಲೈಸೆನ್ಸ್ ಬರ್ತಾರೆ ನೋಡಿ, ಅವ್ರ ಹತ್ರ ನಯ ಪೈಸೆ ಮುಟ್ಟಬಾರ್ದು ಅಂತ ಸೀರಿಯಸ್ ವಾರ್ನ್ ಮಾಡಿದ್ದೀವಿ. ನಮ್ಮ ಶಾಸಕರ ಗಮನಕ್ಕೆ ತಂದಿದ್ದೀವಿ, ನಾನೇ ವಾರ್ನ್ ಮಾಡಿದ್ದೀನಿ ಸರ್. ಈಗ 2 ಮಂತ್ಸಿಂದ ನಿಮ್ಮ ಗಮನಕ್ಕೆ ಯಾವುದಿದ್ರೆ ನೀವೇ ಹೇಳ್ಬೋದು. ಯಾವುದಾದ್ರು ಇದೆಯಾ? ಯಾವುದಿಲ್ಲ. ಕಚೇರಿ ಅಲ್ಲಿ ಚೇಂಜ್ ಮಾಡೋದು ಉದ್ದೇಶ ಇಷ್ಟೇ ಸರ್. ಪ್ರತಿಯೊಬ್ಬರು ನನಗೆ ಟಚ್ ಆಗಬೇಕು. ಜನ ಪ್ರಾಧಿಕಾರ ಕೆಲಸಕ್ಕೆ ಬರೋರು, ನಾನು ಇಲ್ಲಿ ಪ್ರೆಸಿಡೆಂಟ್ ಇದ್ದೀನಿ ಅಂತ ಗೊತ್ತಾಗಬೇಕು. ನನ್ನ ಕಡೆಯಿಂದ ಅವ್ರಿಗೆ ಸಹಾಯ ಮಾಡಬೇಕು. ಅಲ್ಲಿ ನಾನು ಯಾರೋ ಒಂದು ಗೊತ್ತಿರೋಲ್ಲ, ಈ ಮೂಲೆಯಲ್ಲಿ ಕೂತ್ಕೊಂಡಿದ್ರೆ ಅಲ್ಲಿದ್ದರೆ ಪ್ರತಿಯೊಬ್ಬರು ಅಫ್ಸೇಲ್ ಅಲ್ಲೇ ಇರ್ತಾರೆ, ಅಧಿಕಾರಿಗಳೆಲ್ಲ ಅಲ್ಲೇ ಇರ್ತಾರೆ. ಆದ್ದರಿಂದ ನನಗೆ ಸಹಾಯ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತಲೇ ಹೋಗಿರೋದು, ಬೇರೆ ಏನು ಉದ್ದೇಶ. ಶಾಸಕರು ಏನು ಹೇಳಿದ್ರೆ ಅದು ಬದ್ಧವಾಗಿದ್ದೀವಿ. ಕ್ಯಾಟಗಿರಿ ಬಂದರೆ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ, ಇಲ್ಲ ಅಂದರೆ ಶಾಸಕರು ಏನು ಹೇಳಿದ್ರೆ ಆ ಕೆಲಸ ಮಾಡ್ತೀವಿ ಪಾರ್ಟಿಗೆ. ನಾಳೆ ದಿವಸ MLAಗೆ ನಾನು ಪ್ರಯತ್ನ ಮಾಡೋದಕ್ಕಿಂತ ನಮ್ಮ MLA ನನ್ನ ಕಡೆನೇ ಬೆಳೆದು ತೋರಿಸ್ತಾರೆ. ಯಾಕಂದರೆ ನಾನು ಪ್ರಾಂಪ್ಟ್ ಆಗಿದ್ದೀನಿ, ಪಕ್ಷಕ್ಕೆ ಸಿಪಾಯಿ ಆಗಿದ್ದೀನಿ. ಯಾವುದು ಡಬಲ್ ಗೇಮ್ ಮಾಡೋದು ಏನಿಲ್ಲ. ಇಲ್ಲಿ ಆ ಥರ ಪ್ರಾವಿಷನ್ ಬಂದರೆ ಗೋಪಾಲ್ ರೆಡ್ಡಿಗೆ ಕೊಡಬೇಕಂತ ಹೋರಾಡ್ತಾರೆ ನಮ್ಮ SN ನಾರಾಯಣಸ್ವಾಮಣ್ಣವರು ಅಂತೇಳಿ ನನಗೆ ನಂಬಿಕೆ ಇದೆ ಸರ್. CM ಹತ್ರ ಎಲ್ಲ ನಮ್ಮ KGF ಬನ್ನರ್ಪೇಟೆ ಸಮಸ್ತ ನಾಗರಿಕ ಬಂಧುಗಳಿಗೆ ಯುಗಾದಿ ಹಬ್ಬದ ಶುಭಾಶಯಗಳು, ಮತ್ತು ನಮ್ಮ ಮುಸಲ್ಮಾನ್ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು ಹೇಳ್ತಾ ನಾನು ಮಾತುಗಳು ಮುಗಿಸ್ತೀನಿ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.